ಪಬ್ಲಿಕ್ ಫೈಲ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹೋಬಳಿ ನುಗ್ಗೇಹಳ್ಳಿಯಲ್ಲಿ ರೈತ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನುಗ್ಗೇಹಳ್ಳಿಯ ಕೃಷಿ ಕಚೇರಿಯಿಂದ ತಾಲೂಕು ಕೃಷಿ ಕಚೇರಿಯ ಅಧಿಕಾರಿ ಮೋಹನ್ ಕುಮಾರ್ ರವರು, ನುಗ್ಗೇಹಳ್ಳಿ ಹೋಬಳಿಯ ಕೃಷಿ ಕಚೇರಿ ಅಧಿಕಾರಿಯಾದ ದಿನೇಶ್ ರವರು, ನಂಜುಂಡಸ್ವಾಮಿ ಬಣ್ಣ, ಕರ್ನಾಟಕ ರಾಜ್ಯ ರೈತ ಸಂಘ, ಜನಜಾಗೃತ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರು ಚಿನ್ನೇನಹಳ್ಳಿ ನಾಗರತ್ನಮ್ಮ, ಪುಟ್ಟಣ್ಣಯ್ಯ ಬಣ್ಣ, ತಾಲೂಕು ಅಧ್ಯಕ್ಷರಾದ ಸಮುದ್ರಳ್ಳಿ ರಾಮಚಂದ್ರ ಅವರು ಎತ್ತಿನ ಬಂಡಿಗೆ ಮತ್ತು ಕಾಲ್ನಡಿಗೆ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಹಿರಿಸಾವಿ ಸರ್ಕಲ್, ಸ್ಟೇಷನ್ ಸರ್ಕಲ್, ಬಸ್ ಸ್ಟ್ಯಾಂಡ್ ವರೆಗೆ ಪಟಾಕಿ ಹೊಡೆದು ಡೊಳ್ಳು ಕುಣಿತ, ವೀರಗಾಸೆ ಕುಣಿತ ಮೂಲಕ ಮೆರವಣಿಗೆ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ ರವರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಮತ್ತು ಎಂಎಲ್ಎ ಸಿಎನ್ ಬಾಲಕೃಷ್ಣ ರವರು ವೇದಿಕೆಯಲ್ಲಿ ಮಾತನಾಡಿ, ರೈತರು ನಮ್ಮ ಬೆನ್ನೆಲುಬು, ಅವರಿದ್ದರೆ ನಾವು ಎಂದು ಕೆಲವು ಹಿತನುಡಿಗಳನ್ನ ನುಡಿದ್ರು. ಮಹಿಳಾ ರಾಜ್ಯಾಧ್ಯಕ್ಷರು ನಾಗರತ್ನಮ್ಮರವರು ಮಾತನಾಡಿ, ಆದಷ್ಟು ಬೇಗ ನಮ್ಮ ಎಂಎಲ್ಎ ಅವರು ಮೊದಲು ಹೇಮಾವತಿ ನೀರಾವರಿ ಇಲಾಖೆ ಮೇಲೆ ಗಮನ ಹರಿಸಿ ರೈತರಿಗೆ ಅನುಕೂಲವಾಗುವಂತೆ ತೊಟ್ಟಿ ನೀರಾವರಿ ಯೋಜನೆಗೆ ಚಾಲನೆ ನೀಡಬೇಕು ಎಂದು ತಿಳಿಸಿದ್ರು. ಇನ್ನು ತಾಲೂಕಿನ ರಾಮಚಂದ್ರರವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ಸು ಮಾಡಿರುವವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರಕ್ತದಾನ ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನ ಆಯೋಜಿಸಿದ್ರು. ವರದಿಗಾಗಿ ಜಾಹೀರಾತುಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿ. ವರದಿಗಾರ ಶಂಕರೇಗೌಡ ಹುಲಿಕೆರೆ. ಜಾಹೀರಾತುಗಾಗಿ ವರದಿಗಾಗಿ ಸಂಪರ್ಕಿಸಿ 9901705246 ಅಥವಾ 9731275943. ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಇರುವ ಕಾರಣ ನಾವು ನಮ್ಮ ತಾಲೂಕಿ ಮಟ್ಟದಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಆ ಕಾರಣ ಈ ದಿವಸ ನಮ್ಮ ಹೋಬಳಿ ಮಟ್ಟದಲ್ಲಿ, ನಮ್ಮ ನುಗ್ಗೇಹಳ್ಳಿ ಹೋಬಳಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದು. ಒಂದು ಪೂರ್ವಭಾವಿ ಸಭೆ ಮಾಡಿದ್ದು. ಪೂರ್ವಭಾವಿ ಸಭೆಯಂತೆ ಈ ದಿವಸ ಡೇಟನ್ನು ಫಿಕ್ಸ್ ಮಾಡಿದ್ದು 10ನೇ ತಾರೀಕಿಗೆ. ಈಗ 10ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಇವತ್ತು ನಾವೆಲ್ಲ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ನಾಯಕರು ಸಹ ಕರೆದು ನಾವಿವತ್ತು ಈ ನುಗ್ಗೇಹಳ್ಳಿ ಹೋಬಳಿಯಲ್ಲಿ ವಿಶ್ವ ರೈತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಈ ದಿವಸ ನಮ್ಮ ನುಗ್ಗೇಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ಅಂತ ದಿನೇಶ್ ಸರ್ ಜೊತೆಗಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಮತ್ತು ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆ ಆದಂತ ರವಿ ನಾಯಕ್ ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ವಹಿಸ್ತೀವಿ. ಇದಾಗಿತ್ತು ಇವತ್ತಿನ ಪಬ್ಲಿಕ್ ಫೈಲ್ ನ್ಯೂಸ್. ಇದು ನಿಮ್ಮ ಪ್ರತಿಧ್ವನಿ.